ವಿಠಲಗೌಡ ವಿರುದ್ಧ ದೂರು ನೀಡೋದಕ್ಕೆ ಸ್ನೇಹಮಯಿ ಯಾರು, ದೂರು ನೀಡುವಂತೆ ಹೇಳಿಕೊಟ್ಟವರ ಬಗ್ಗೆ ತನಿಖೆ ಆಗಬೇಕು ಅಂತ ಬೆಳ್ತಂಗಡಿಯಲ್ಲಿ ದೂರುದಾರ ವೆಂಕಪ್ಪ ಕೋಟ್ಯಾನ್ ಹೇಳಿಕೆಯನ್ನ ನೀಡಿರುವಂತದ್ದು. ಸ್ನೇಹಮಯಿ ಕೃಷ್ಣ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ವೆಂಕಪ್ಪ ಕೋಟ್ಯಾನ್. ಅಕ್ಕನ ಮಗಳನ್ನ ಯಾರಾದರೂ ಕೊಲೆ ಮಾಡ್ತಾರಾ? ಸೌಜನ್ಯ ಮಾವ ವಿಠಲಗೌಡರದ್ದು ಅಂತಹ ವ್ಯಕ್ತಿತ್ವ ಅಲ್ಲ. ನಾನು ಸ್ನೇಹಮಯಿ ಕೃಷ್ಣ ವಿರುದ್ಧ ದೂರನ್ನ ನೀಡಿದ್ದೇನೆ. ನಾಳೆ ಮುಖ್ಯಮಂತ್ರಿಗಳು, ಗೃಹ ಸಚಿವರು, SP ಗೂ ಕೂಡ ದೂರನ್ನ ನೀಡ್ತೇನೆ ಈ ವಿಚಾರವಾಗಿ. ಸ್ನೇಹಮಯಿ ಕೃಷ್ಣ ಕೇಸ್ನ ದಿಕ್ಕನ್ನ ತಪ್ಪಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರದ್ದೇ ವಿಚಾರಣೆ ಆಗಬೇಕು ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ ಈ ವೆಂಕಪ್ಪ ಕೋಟ್ಯಾನ್. ಸೌಜನ್ಯಗಳನ್ನ ಆಕೆಯ ಮಾವ ವಿಠಲ್ ಗೌಡನೇ ಕೊಲೆ ಮಾಡಿದ್ದು ಅನ್ನುವಂಥ ದೂರನ್ನು SP ಗೆ ನೀಡಿದ್ರು. ಸದ್ಯ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ವೆಂಕಪ್ಪ ಕೋಟ್ಯಾನ್ ಅವರು ಬೆಳ್ತಂಗಡಿ ಠಾಣೆಯಲ್ಲಿ ದೂರು ನೀಡಿರುವಂಥದ್ದು. ನಮ್ಮ ಜೊತೆ ವೆಂಕಪ್ಪ ಕೋಟ್ಯಾನ್ ಅವರಿದ್ದಾರೆ, ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಬೆಳ್ತಂಗಡಿ ಠಾಣೆಯಲ್ಲಿ ದೂರು ನೀಡಿದ್ರಿ, ಏನಂತ ದೂರು ನೀಡಿದ್ರಿ? ನಾನು ಸ್ನೇಹಮಯಿ ಕೃಷ್ಣ ಯಾರು ಅಂತ ಕೇಳೋದು. ಅವರು ಮೈಸೂರಿನವರು. ಇಲ್ಲಿ ಅವರನ್ನು ಕರ್ಕೊಂಡು ಬಂದದ್ದು ಯಾರು? ಇವರಿಗೆ ಯಾರು? ಇವರು ಎಲ್ಲ ಮಾಡಿದ್ದಾರೆ. ಯಾರು? ಸ್ನೇಹಮಯ ಕೃಷ್ಣ RTA ಕಾರ್ಯಕರ್ತ. ನಾನೊಬ್ಬ RTA ಕಾರ್ಯಕರ್ತ. ಬೆಳ್ತಂಗಡಿಯಲ್ಲಿ ಅವರು ಕೊಟ್ಟದ್ದೆಲ್ಲಿಗೆ? ಮಂಗಳೂರಿಗೆ, SPFCಗೆ. ನಾನು ಕೊಟ್ಟದ್ದು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ. ಇವರನ್ನು ಕರ್ಕೊಂಡು ಬಂದದ್ದು ಯಾರು? ಇವರಲ್ಲಿ ಎಲ್ಲ ಉಂಟಂತೆ ನೋಡಿ, ಎಲ್ಲ ಉಂಟು ಇವರ ಹತ್ರ, ಡಾಕ್ಯುಮೆಂಟ್ ಉಂಟು. ಇದು ಕೊಟ್ಟದ್ದೇ ಯಾರು? ಇದು ಎಲ್ಲಿಂದ ಬಂದದ್ದು? ಅದೇ ಅವರು ಹೇಳೋದು, ನಾನು ಕೇವಲ SP ಗೆ ದೂರು ನೀಡುವುದಲ್ಲ, ಅದರ ಜೊತೆ ಒಂದಷ್ಟು ಪೂರಕವಾದಂಥ ದಾಖಲೆ ಕೂಡ ಇದೆ ನನ್ನಲ್ಲಿ ಅಂತ. ಅಲ್ಲ, ಅವರಿಗೆ ದಾಖಲೆ ಕೊಟ್ಟದ್ದು ಯಾರು ಅಂತ ನಾನು ಕೇಳ್ತಿರೋದು. ಅವರಿಗೆ ದಾಖಲೆ ಕೊಟ್ಟದ್ದು ಯಾರು? 12 ವರ್ಷ ನಂತರ. 12 ವರ್ಷ ಮುಂಚೆ ವಿಠಲಗೌಡರು ರೇಪ್ ಮಾಡಿದ್ರು ಅಂತ ಇವರಿಗೆ ಹೇಗೆ ದಾಖಲೆ ಕೊಟ್ಟಿದ್ದು? ಯಾರು ಕೊಟ್ಟವರು? ಮಹೇಶ್ ಶೆಟ್ಟರು ಕೊಟ್ರಾ? ವೆಂಕಪ್ಪ ಕೊಟ್ರಾ? ಯಾರು ಕೊಟ್ಟಂತ ಬೇಕಲ್ಲ, ಹೇಳಿ. ಅವರು ಬಂದು ಇಲ್ಲಿ ಬರಲಿ, ಅವರು ಬೆಳ್ತಂಗಡಿ ಸ್ಟೇಷನ್ಗೆ ಬರಲಿ. ಇನ್ಸ್ಪೆಕ್ಟ್ರೇ ಕೊಟ್ಟದಾರ ಅಂತ ನಾನು ಕೇಳ್ತೇನಲ್ಲ. 12 ವರ್ಷ ಆಯಿತು ಸೌಜನ್ಯನಿಗೆ ನ್ಯಾಯ ಸಿಗಲಿಕ್ಕೆ. CBI ಆಯಿತು, COD ಆಯಿತು, ಎಲ್ಲ ಆಯಿತು. ಈಗ SIT ಬಂತು. ಇವರಿಗೆ ಕೊಟ್ಟವರು ಡಾಕ್ಯುಮೆಂಟ್ ಯಾರು? ಇದು ಬೇಕಲ್ಲ ತನಿಖೆ. ಅವರಿಗೆ ಪೂರಕವಾದ ದಾಖಲೆ ಕೊಟ್ಟವರು ಮತ್ತು ಅವರನ್ನು ದೂರು ಕೊಡಲಿಕ್ಕೆ ಮಾಡಿದವರು ಯಾರು, ಆ ಬಗ್ಗೆ ತನಿಖೆ ಮಾಡಬೇಕಂತ. ಅದೇ ನನಗೆ ಬೇಕಿದ್ದದ್ದು. ಅವರು ಕೊಟ್ಟ ಕಂಪ್ಲೇಂಟ್ ನನ್ನ ಹತ್ರ ಇದೆ. ಇವರು ಬೆಳ್ತಂಗಡಿ ಬಂದದ್ದು ಯಾರು ಅವರನ್ನು ಫೋರ್ಸ್ ಮಾಡಿರ್ಬೋದು ದೂರು ಕೊಡಲಿಕ್ಕೆ ಅಂತ? ಅಲ್ಲ, ನಮಗೆ ಗೊತ್ತಿಲ್ಲ. ತನಿಖೆ ಮಾಡಿ ಅಂತ ನಾವು ಕಂಪ್ಲೇಂಟ್ ಕೊಟ್ಟದ್ದು. ಅವರು ಮತ್ತೊಂದು ಹೇಳ್ತಾರೆ, ಹೋಟ್ಲಲ್ಲಿ ಸೌಜನ್ಯಳಿಗೆ ಅಸಭ್ಯವಾಗಿ ವರ್ತನೆ ಮಾಡ್ತಾ ಇದ್ರು, ಅವತ್ತು ರಜೆ ಕೂಡ ಇತ್ತು ಹೋಟ್ಲಿಗೆ ಅಂತ ಒಂದಷ್ಟು ಸಂಶಯವನ್ನು ಕೂಡ ವ್ಯಕ್ತಪಡಿಸ್ತಾರೆ. ನೀವು ನೋಡಿದಾಗ ವಿಠಲ್ ಗೌಡರ ವ್ಯಕ್ತಿತ್ವ ಎಂಥದ್ದು ಅಂತ? ವಿಠಲ್ ಗೌಡರು ಹೋಟೆಲಲ್ಲಿ ದುಡಿದು 5:30 ಗಂಟೆಗೆ ಬರ್ತಾರೆ ನೋಡಿ. ನಾನೊಂದು ಸ್ಪಷ್ಟ ಕೊಡ್ತೇನೆ. ಇವರು ಯಾರು? ಸೌಜನ್ಯ ಯಾರು? ಅಕ್ಕನ ಮಗಳು. ಅಕ್ಕನ ಮಗಳ ಆಗ್ತದ ಅದು? ಈ ಸ್ನೇಹ ಕೃಷ್ಣನಿಗೆ ಹೇಳಿದ್ದ್ಯಾರು? ನನ್ನೊಂದು ಅಕ್ಕನ ಮಗಳಿದ್ದಾಳೆ ಅಂತ ಮೈಂಡ್ ಇದ್ದವರು ಮಾಡಬೇಕಷ್ಟೇ. ಏನಾದರೂ ಗಾಂಜಾ, ಅಫೀಮು ಅಂಥವ್ರು ಮಾಡಬೇಕು. ವಿಠಲಗೌಡರು ಮಾಡ್ತಾರಾ? 5:30 ಗಂಟೆಗೆ ಹೋಟ್ಲಿಗೆ ಬರ್ತಾರೆ. 5 ಗಂಟೆಗೆ, ರಾತ್ರಿ 10 ಗಂಟೆ ತನಕ ಹೋಟ್ಲಲ್ಲಿ ಇರ್ತಾರೆ. ಅವ್ರಿಗೆ ಎಂತಿಲ್ವಾ? ಮಕ್ಕಳಿಲ್ವಾ? ಅದು ಅಕ್ಕನ ಮಗಳನ್ನು ಇವರು ಹೇಳೋದು ಯಾರು? ಸ್ನೇಹಮಯಿ ಕೃಷ್ಣ. ಇವರಿಗೆ ಕೊಟ್ಟದ್ದು ಯಾರು ಅಂತ ನಮಗೆ ಬೇಕು. ಈಗ ನೀವೀಗ ಇಲ್ಲಿ ಕಂಪ್ಲೇಂಟ್ ನೀಡಿದ್ರಿ, ಮುಂದೆ ಯಾರಿಗೆಲ್ಲ ಕಂಪ್ಲೇಂಟ್ ನೀಡ್ತೀರಂತ? ಮಾನ್ಯ ಮುಖ್ಯಮಂತ್ರಿಗೆ ಮತ್ತು ಗೃಹ ಸಚಿವರಿಗೆ, ಮಾನ್ಯ SP ಅವರಿಗೆ ನಾಳೆ ಕೊಡ್ತೀನಿ. ಇದು ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ದೂರು ನೀಡಿದಂತಹ ವೆಂಕಪ್ಪ ಕೋಟ್ಯಾನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಕಿಶನ್ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಬೆಳ್ತಂಗಡಿ. ವಿಠಲಗೌಡ ವಿರುದ್ಧ ದೂರು ನೀಡೋದಕ್ಕೆ ಸ್ನೇಹಮಯಿ ಯಾರು, ದೂರು ನೀಡುವಂತೆ ಹೇಳಿಕೊಟ್ಟವರ ಬಗ್ಗೆ ತನಿಖೆ ಆಗಬೇಕು ಅಂತ ಬೆಳ್ತಂಗಡಿಯಲ್ಲಿ ದೂರುದಾರ ವೆಂಕಪ್ಪ ಕೋಟ್ಯಾನ್ ಹೇಳಿಕೆಯನ್ನ ನೀಡಿರುವಂತದ್ದು. ಸ್ನೇಹಮಯಿ ಕೃಷ್ಣ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ವೆಂಕಪ್ಪ ಕೋಟ್ಯಾನ್. ಅಕ್ಕನ ಮಗಳನ್ನ ಯಾರಾದರೂ ಕೊಲೆ ಮಾಡ್ತಾರಾ? ಸೌಜನ್ಯ ಮಾವ ವಿಠಲಗೌಡರದ್ದು ಅಂತಹ ವ್ಯಕ್ತಿತ್ವ ಅಲ್ಲ. ನಾನು ಸ್ನೇಹಮಯಿ ಕೃಷ್ಣ ವಿರುದ್ಧ ದೂರನ್ನ ನೀಡಿದ್ದೇನೆ. ನಾಳೆ ಮುಖ್ಯಮಂತ್ರಿಗಳು, ಗೃಹ ಸಚಿವರು, SP ಗೂ ಕೂಡ ದೂರನ್ನ ನೀಡ್ತೇನೆ ಈ ವಿಚಾರವಾಗಿ. ಸ್ನೇಹಮಯಿ ಕೃಷ್ಣ ಕೇಸ್ನ ದಿಕ್ಕನ್ನ ತಪ್ಪಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರದ್ದೇ ವಿಚಾರಣೆ ಆಗಬೇಕು ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ ಈ ವೆಂಕಪ್ಪ ಕೋಟ್ಯಾನ್.
ಸೌಜನ್ಯಗಳನ್ನು ಆಕೆಯ ಮಾವ ವಿಠ್ಠಲ್ ಗೌಡನೇ ಕೊಲೆ ಮಾಡಿದ್ದು ಅನ್ನುವಂಥ ದೂರನ್ನು ಎಸ್ ಪಿಗೆ ನೀಡಿದ್ರು. ಸದ್ಯ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ವೆಂಕಪ್ಪ ಕೋಟ್ಯಾನ್ ಅವರು ಬೆಳ್ತಂಗಡಿ ಠಾಣೆಯಲ್ಲಿ ದೂರು ನೀಡಿರುವಂಥದ್ದು. ನಮ್ಮ ಜೊತೆ ವೆಂಕಪ್ಪ ಕೋಟ್ಯಾನ್ ಅವರಿದ್ದಾರೆ, ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಬೆಳ್ತಂಗಡಿ ಠಾಣೆಯಲ್ಲಿ ದೂರು ನೀಡಿದ್ರಿ, ಏನಂತ ದೂರು ನೀಡಿದ್ರಿ? ನಾನು ಸ್ನೇಹಮಯ ಕೃಷ್ಣ ಯಾರು ಅಂತ ಕೇಳೋದು. ಅವರು ಮೈಸೂರಿನವರು. ಇಲ್ಲಿ ಅವರನ್ನು ಕರ್ಕೊಂಡು ಬಂದದ್ದು ಯಾರು? ಇವರಿಗೆ ಯಾರು? ಇವರು ಎಲ್ಲ ಮಾಡಿದ್ದಾರೆ. ಯಾರು? ಸ್ನೇಹಮಯ ಕೃಷ್ಣ ಆರ್ ಟಿ ಐ ಕಾರ್ಯಕರ್ತ, ನಾನೊಬ್ಬ ಆರ್ ಟಿ ಐ ಕಾರ್ಯಕರ್ತ. ಬೆಳ್ತಂಗಡಿಯಲ್ಲಿ ಅವರು ಕೊಟ್ಟದ್ದೆಲ್ಲಿಗೆ? ಮಂಗಳೂರಿಗೆ, ಎಸ್ ಪಿ ಎಫ್ಸಿಗೆ. ನಾನು ಕೊಟ್ಟದ್ದು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ. ಇವರನ್ನು ಕರ್ಕೊಂಡು ಬಂದದ್ದು ಯಾರು? ಇವರಲ್ಲಿ ಎಲ್ಲ ಉಂಟಂತೆ ನೋಡಿ, ಎಲ್ಲ ಉಂಟು ಇವರ ಹತ್ರ, ಡಾಕ್ಯುಮೆಂಟ್ ಉಂಟು. ಇದು ಕೊಟ್ಟದ್ದು ಯಾರು? ಇದು ಎಲ್ಲಿಂದ ಬಂದದ್ದು? ಅದೇ ಅವರು ಹೇಳೋದು, ನಾನು ಕೇವಲ ಎಸ್ ಪಿಗೆ ದೂರು ನೀಡುವುದಲ್ಲ, ಅದರ ಜೊತೆ ಒಂದಷ್ಟು ಪೂರಕವಾದಂಥ ದಾಖಲೆ ಕೂಡ ಇದೆ ನನ್ನಲ್ಲಿ ಅಂತ. ಅಲ್ಲ, ಅವರಿಗೆ ದಾಖಲೆ ಕೊಟ್ಟದ್ದು ಯಾರು ಅಂತ ನಾನು ಕೇಳ್ತಿರೋದು. ಅವರಿಗೆ ದಾಖಲೆ ಕೊಟ್ಟದ್ದು ಯಾರು? 12 ವರ್ಷದ ನಂತರ. 12 ವರ್ಷ ಮುಂಚೆ ವಿಠ್ಠಲ್ ಗೌಡರು ರೇಪ್ ಮಾಡಿದ್ರು ಅಂತ ಇವರಿಗೆ ಹೇಗೆ ದಾಖಲೆ ಕೊಟ್ಟಿದ್ದು? ಯಾರು ಕೊಟ್ಟವರು? ಮಹೇಶ್ ಶೆಟ್ಟರು ಕೊಟ್ರಾ? ವೆಂಕಪ್ಪ ಗೌಡ್ರು ಕೊಟ್ರಾ? ಯಾರು ಕೊಟ್ಟಂತ ಬೇಕಲ್ಲ, ಹೇಳಿ. ಅವರು ಬಂದು ಇಲ್ಲಿ ಬರಲಿ, ಅವರು ಬೆಳ್ತಂಗಡಿ ಸ್ಟೇಷನ್ಗೆ ಬರಲಿ. ಇನ್ಸ್ಪೆಕ್ಟ್ರೇ ಕೊಟ್ಟದಾರ ಅಂತ ನಾನು ಕೇಳ್ತೇನಲ್ಲ. 12 ವರ್ಷ ಆಯಿತು ಸೌಜನ್ಯನಿಗೆ ನ್ಯಾಯ ಸಿಗಲಿಕ್ಕೆ. CBI ಆಯಿತು, COD ಆಯಿತು, ಎಲ್ಲ ಆಯಿತು. ಈಗ SIT ಬಂತು. ಇವರಿಗೆ ಕೊಟ್ಟವರು ಡಾಕ್ಯುಮೆಂಟ್ ಯಾರು? ಇದು ಬೇಕಲ್ಲ ತನಿಖೆ. ಅವರಿಗೆ ಪೂರಕವಾದ ದಾಖಲೆ ಕೊಟ್ಟವರು ಮತ್ತು ಅವರನ್ನು ದೂರು ಕೊಡಲಿಕ್ಕೆ ಮಾಡಿದವರು ಯಾರು, ಆ ಬಗ್ಗೆ ತನಿಖೆ ಮಾಡಬೇಕಂತ. ಅದೇ ನನಗೆ ಬೇಕಿದ್ದದ್ದು. ಅವರು ಕೊಟ್ಟ ಕಂಪ್ಲೇಂಟ್ ನನ್ನ ಹತ್ರ ಇದೆ. ಇವರು ಬೆಳ್ತಂಗಡಿ ಬಂದದ್ದು ಯಾರು ಅವರನ್ನು ಫೋರ್ಸ್ ಮಾಡಿರ್ಬೋದು ದೂರು ಕೊಡಲಿಕ್ಕೆ ಅಂತ? ಅಲ್ಲ, ನಮಗೆ ಗೊತ್ತಿಲ್ಲ. ತನಿಖೆ ಮಾಡಿ ಅಂತ ನಾವು ಕಂಪ್ಲೇಂಟ್ ಕೊಟ್ಟದ್ದು. ಅವರು ಮತ್ತೊಂದು ಹೇಳ್ತಾರೆ, ಹೋಟ್ಲಲ್ಲಿ ಸೌಜನ್ಯಾಳಿಗೆ ಅಸಭ್ಯವಾಗಿ ವರ್ತನೆ ಮಾಡ್ತಾಯಿದ್ರು, ಅವತ್ತು ರಜೆ ಕೂಡ ಇತ್ತು ಹೋಟ್ಲಿಗೆ ಅಂತ ಒಂದಷ್ಟು ಸಂಶಯವನ್ನು ಕೂಡ ವ್ಯಕ್ತಪಡಿಸ್ತಾರೆ. ನೀವು ನೋಡಿದಾಗ ವಿಠ್ಠಲ್ ಗೌಡರ ವ್ಯಕ್ತಿತ್ವ ಎಂಥದ್ದು ಅಂತ? ವಿಠ್ಠಲ್ ಗೌಡರು ಹೋಟೆಲಲ್ಲಿ ದುಡಿದು 5:30 ಗಂಟೆಗೆ ಬರ್ತಾರೆ. ನೋಡಿ, ನಾನೊಂದು ಸ್ಪಷ್ಟ ಕೊಡ್ತೇನೆ. ಇವರು ಯಾರು? ಸೌಜನ್ಯ ಯಾರು? ಅಕ್ಕನ ಮಗಳು. ಅಕ್ಕನ ಮಗಳ ಆಗ್ತದೆ ಅದು. ಈ ಸ್ನೇಹ ಕೃಷ್ಣನಿಗೆ ಹೇಳಿದ್ದ್ಯಾರು? ನನ್ನೊಂದು ಅಕ್ಕನ ಮಗಳಿದ್ದಾಳೆ ಅಂತ ಮೈಂಡ್ ಇದ್ದವರು ಮಾಡಬೇಕಷ್ಟೇ. ಏನಾದರೂ ಗಾಂಜಾ, ಅಫೀಮು ಅಂಥವ್ರು ಮಾಡಬೇಕು. ವಿಠ್ಠಲ್ ಗೌಡರು ಮಾಡ್ತಾರಾ? 5:30 ಗಂಟೆಗೆ ಹೋಟ್ಲಿಗೆ ಬರ್ತಾರೆ. 5 ಗಂಟೆಗೆ, ರಾತ್ರಿ 10 ಗಂಟೆ ತನಕ ಹೋಟ್ಲಲ್ಲಿ ಇರ್ತಾರೆ. ಅವ್ರಿಗೆ ಹೆಂಡ್ತಿಲ್ವಾ? ಮಕ್ಕಳಿಲ್ವಾ? ಅದು ಅಕ್ಕನ ಮಗಳನ್ನು ಇವರು ಹೇಳೋದು ಯಾರು? ಸ್ನೇಹಮಯ ಕೃಷ್ಣ. ಇವರಿಗೆ ಕೊಟ್ಟದ್ದು ಯಾರು ಅಂತ ನಮಗೆ ಬೇಕು. ಈಗ ನೀವೀಗ ಇಲ್ಲಿ ಕಂಪ್ಲೇಂಟ್ ನೀಡಿದ್ರಿ, ಮುಂದೆ ಯಾರಿಗೆಲ್ಲ ಕಂಪ್ಲೇಂಟ್ ನೀಡ್ತೀರಂತ? ಮಾನ್ಯ ಮುಖ್ಯಮಂತ್ರಿಗೆ ಮತ್ತು ಗೃಹ ಸಚಿವರಿಗೆ, ಮಾನ್ಯ SP ಅವರಿಗೆ ನಾಳೆ ಕೊಡ್ತೀನಿ. ಇದು ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ದೂರು ನೀಡಿದಂತಹ ವೆಂಕಪ್ಪ ಕೋಟ್ಯಾನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಕಿಶನ್ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಬೆಳ್ತಂಗಡಿ.